ನಮಸ್ಕಾರ. ಮೌಲ್ಯವಂತ ರಘುನಾಥ ದೇವಾಲಯ ಹೋಡಕ್ಕೆ ನೋಡ್ರಿ. ಆಲ್ಮೋಸ್ಟ್ ಇದನ್ನ ಬಹಳ ಜನ ಮಿಸ್ ಮಾಡ್ಕೋತಾರೋ. ದ್ವಾರ ಬಾಗ್ಲು ಕಾಣತ್ತದ, ಬರ್ರಿ ಹೋಗಿನೋ ನೋಡೋಣ. ಎಲ್ಲಾ ಚಿಗವಡ್ರಿಗೆ ಕಗವಡ್ರಿಗೆ ನಮಸ್ಕಾರ. ಇವತ್ತು ಬಂದೀವು ಕಪಿಲಾಪುರದ ಹತ್ರ ಇರುವ ಬೆಟ್ಟದ ಶ್ರೀ ಮೌಲ್ಯವಂತ ರಘುನಾಥ ದೇವಾಲಯಕ್ಕ. ಬರೀ ನಿಮ್ಗೆ ತೋರಿಸ್ತಾನೆ ಏನೇನೈತಿ. ಬಹಳ ಜನ ಮಿಸ್ ಮಾಡ್ಕೋತೀರಿ. ಇದು ಮಸ್ತ್ ಐತಿ ಇದು ಲೊಕೇಶನ್. ಪ್ರತಿಯೊಂದು ಫೇಮಸ್ ಇದ್ದಿದ್ದನ್ನ ಅಷ್ಟ ನೋಡ್ಬೇಡ್ರಿ ಎಲ್ಲಾರು. ಇದನ್ನೆಲ್ಲ ನೋಡಿದ್ರೆ ನನಗೆ ಏನ್ ಅನ್ಸುತ್ತೆ ಅಂದ್ರೆ, ಅವಾಗಿನ ಕಾಲದಾಗ ಇಲ್ಲಿ ರಾಜ್ಯಸಭೆ ನಡೀತಿತ್ತು ಅನ್ಸುತ್ತೆ. ಇಲ್ಲಿ ಮಂತ್ರಿಗಳು, ಹಿಂದ್ಗಡೆ ಸೈನಿಕರು ಕಾವಲಿಗೆ, ಅದರಿಂದ ಜನಗಳು, ರಾಜ ಸಿಂಹಾಸನ. ಬಟ್ ನೋಡ್ರಿ ಹಂಗ ಅನ್ಸುತ್ತೆ. ಬನ್ನಿ ನಿಮ್ಗೆ ಇನ್ನೂ ಮತ್ತೆ ಮುಂದೆ ತೋರಿಸ್ತೀನಿ, ಬನ್ನಿ. ಇದು ಮುಂದ್ಗಡೆ ನಿಮಗೆ ಇದು ಗೋಡೆ ಕಾಣುತ್ತಲ್ಲ, ಇದು ಗೋಡೆನ ಕೆಲವು ವರ್ಷಗಳಿಂದ ಕಟ್ಟಿದ್ದಾರೆ. ಇದನ್ನ ಈ ಗೋಪುರಕ್ಕೆ ಸಪೋರ್ಟ್ ಇರ್ಲತ್ತೆ ಕಟ್ಟಿದ್ದಾರೆ, ಯಾಕೆ ಹಳೆದಾಯ್ತಲ್ಲ ಅದಕ್ಕೆ. ಈ ಗೋಪುರ ದೇವಸ್ಥಾನದ ಬಲಗಡೆ ಭಾಗದಲ್ಲಿರೋದು. ಇವಾಗ ನಾನು ನಿಮ್ಗೆ ತೋರಿಸ್ತೀನಿ ಗುಡಾಗಿಂದ ಸಿದುಭಾವ ಹೆಂಗಿದೆ ಅಂತೇಳಿ ನೋಡ್ರಿ. ಇದಕ್ಕೆ ಹಗ್ಗ ಹಾಕಿಬಿಟ್ಟು ಹಗ್ಗಕ್ಕೆ ಕೊಡ ಕಟ್ಟಿ, ಕೊಡನ ನೀರ ಬಿಟ್ಟು ನೀರನ್ನ ಮೇಲ್ಗಡೆ ಸೇತಿದ್ರು, ಎಳಿತಿದ್ರು, ನೀರು ಜಾಕ್ತಿದ್ರು. ಅದಕ್ಕೆ ಆಗಿನ ಕಾಲಗಳು ಆಯ್ಗಳು ಅವ್ರೆಲ್ಲಾರು ಗಟ್ಟಿಸ್ತಾರು. ಇವಾಗಿನ ಕಾಲ ಚಿಗಗಳೆಲ್ಲ ಏನಿಲ್ಲ, ನಡ ನುಯಿಸ್ತು, ಮೈ ನುಯಿಸ್ತು, ಆಗಂಗೆಲ್ಲ ಕುಂದಿರ್ತಾರು. ಯಾಕಂದ್ರೆ ಮೈ ಬಗಿಸ್ತಕಲ್ಲ ಒಣಗಿಲ್ಲ. ಅದಕ್ಕೆ ಬನ್ನಿ, ಅಲ್ಲೇನೋ ಒಂದು ಡೋರ್ ಐತಿ, ಅಲ್ಲೆಲ್ಲ ಹಿರಿಯರು ಹೊಂಟಾರು, ಅಲ್ಲಿ ಹೋಗ್ಬಿಟ್ಟು ನೋಡೋಣ ಬನ್ನಿ. ಇದು ನಿಮಗೇನು ಕಾಣುತ್ತಲ್ಲ, ಇದು ದೇವಸ್ಥಾನದ ಹಿಂದ್ಗಡೆ ಬಾಗಿಲಿನಿಂದ ಬಂದರೆ ಇದು ನಿಮಗೆ ಕಾಣುತ್ತೆ. ಇದಕ್ಕೆ ಸನ್ಸೆಟ್ ಪಾಯಿಂಟ್ ಅಂತ ಕರೀತಾರೆ. ನಿಮ್ಗೆ ಇಲ್ಲಿ ಕಲ್ಲು ಕಾಣುತ್ತಲ್ಲ, ಈ ಕಲ್ಲಿನ ಒಳಗಡೆನೆ ಗರ್ಭಗುಡಿ ಅದ. ಆ ಗರ್ಭಗುಡಿ ಒಳಗೆ ಶಿವನ ಲಿಂಗ ಅದ, ಅಲ್ಲಿ ಪೂಜೆ ಮಾಡ್ತಾರ. ಇಲ್ಲಿ ನೋಡ್ರಿ ಹಿಂದ್ಗಡೆ ಇದನ್ನ ನೋಡ್ರಿ ನಿಮ್ಗೆ ಗೊತ್ತಾಗುತ್ತಾ. ಈ ಗುಡಿ ಏನದಲ್ಲ, ಈ ಕಲ್ಲಿನ ಒಳಗಡೆ ಮೂರ್ತಿ ಅದ ಅಂತ ಹೇಳಿಲ್ಲ. ಈ ಕಲ್ಲಿನ ಮೇಲೆ ಗೋಪುರ ಕಟ್ಕೊಂಡಾರ, ಒಳಗಡೆ ಗರ್ಭಗುಡಿ ಅದ. ಇದೈತಲ್ಲ ದೇವಸ್ಥಾನದ ಹಿಂದ್ಗಡೆ ಬಾಗಿಲನ್ನು ದಾಟ್ಕೊಂಡ್ಬಂದ್ರೆ ನಿಮ್ಗೆ ಈ ಜಾಗ ಕಾಣ್ತೈತಿ. ಈ ಜಾಗ ಸನ್ಸೆಟ್ ಪಾಯಿಂಟ್ ಅಂತ ಪ್ರಸಿದ್ಧವಾಗೈತಿ. ಇಲ್ಲಿ ಸೂರ್ಯ ಮುಳುಗೋದು ಎಷ್ಟು ಅಮೋಘಕರವಾಗಿ ಕಾಣುತ್ತೆ ಅಂದ್ರೆ ದೃಶ್ಯ ಮಸ್ತ್ ಕಾಣ್ತೈತಿ. ಇಲ್ಲಿ ಬಂದ್ರೆ ನೀವು ಇಲ್ಲಿ ಹಿಂದ್ಗಡೆ ವಿಸಿಟ್ ಕೊಟ್ಟು ನೋಡ್ರಿ. ಈವ್ನಿಂಗ್ ಟೈಮ್ 6 ಗಂಟೆದು ಬಂದ್ರೆ ನಿಮ್ಗೆ ಸೂರ್ಯ ಮುಳುಗೋದು ಕಾಣ್ತೈತಿ. ಅಲ್ಲಿ ಹಂಗೆ ಬಾಜು ಬಂಡೆಗಳ ಮೇಲೆ ನೋಡಿದ್ರೆ ನಿಮ್ಗೆ ಅಲ್ಲಿ ಲಿಂಗ ಮತ್ತು ಬಸವನ ಕೆತ್ತಿದ್ದು ಕಾಣ್ತೈತಿ. ಅಲ್ಲಿ ಅದರ ನಡ್ಬರ್ಕ ಸಣ್ಣದೊಂದು ಕೊಳವೆ ಐತಿ, ಅಲ್ಲಿ ಅವ್ನ ಪೂಜೆನೂ ಮಾಡ್ತಾರ. ಮುಂದ್ಗಡೆ ಬಾಗ್ಲಿದೆ, ರಾಜ್ಯದ ಎಂಟ್ರಿ ಬಾಗ್ಲು ಇದು. ದೇವಸ್ಥಾನದ ಮುಂಭಾಗದಾಗ ನೋಡ್ಬೋದು. ಇಲ್ಲಿ ನೋಡ್ರಿ ಇದು ಸೇಮ್ ಐತಿ. ಗುಡಿ ಗೋಪುರವನ್ನ ಕಲ್ಲಿನ ಬಂಡೆ ಮ್ಯಾಗ ಕಟ್ಟ್ಯಾರ. ಒಂದು ದೊಡ್ಡ ಬಂಡೆ ಅದ ಆ ಬಂಡೆ ಮೇಲೆ ಗುಡಿ ಗೋಪುರವನ್ನ ಕಟ್ಟ್ಯಾರ. ಅದನ್ನ ಒಳಗಡೆ ದೇವರದ, ಅಲ್ಲೇ ಕೆಳಗಡೆ ಕಲ್ಲಿನ ಬಂಡೆ ಒಳಗಡೆ ಅಲ್ಲೇ ಪೂಜೆ ಮಾಡ್ತಾರ. ಅದನ್ನು ಇಲ್ಲೆಲ್ಲ ಅರ್ಚಕರು ಭಜನ ಎಲ್ಲ ನಡೀತದೆ ಇಲ್ಲಿ. ನೀವು ಒಂದು ಸ್ವಲ್ಪ ಇಲ್ಲಿ ದೇವಸ್ಥಾನದ ಸೌಂದರ್ಯವನ್ನು ನೋಡ್ರಿ. ಇದೈತಲ್ಲ ಹಿಂದ್ಗಡೆ ಇದು ಮಹಾಲಕ್ಷ್ಮಿ ದೇವಸ್ಥಾನ. ಚೆನ್ನಾಗೈತಿ, ದೇವ್ರನ್ನ ಚೆನ್ನಾಗಿ ಪೂಜೆ ಮಾಡ್ಯಾರಲ್ಲ, ಮಸ್ತ್ ಐತಿ. ಗರ್ಭಗುಡಿದ ತನಕ ಹೋಗಿದ್ರು, ಅಲ್ಲಿ ಒಳಗಡೆ ಪೂರ್ತಿ ವಿಡಿಯೋ ಮಾಡಂಗಿಲ್ಲ ಅಂತಂದ್ರು. ಹೋಗ್ಬೇಕಾರೆ ಇದೊಂದು ಸ್ವಲ್ಪ ಹಾದು ಹೋಗ್ರಿ, ಅಂದ್ರೆ ಭಾಳ ಮಿಸ್ ಮಾಡ್ಕೊಳ್ತಾರೆ ಅನ್ಸುತ್ತೆ. ಇದು ನನ್ನ ದೇವಸ್ಥಾನದ ಮುಂದ್ಗಡೆ ಒಂದು ಬೆಟ್ಟ ಅದ, ಅಲ್ಲಿಯೂ ಗುಡಿಗಳು ಹಿಂಗದಾವು. ಅಲ್ಲಿ ಮೇಲ್ಗಡೆ ನಿಂತು ನಾನು ವಿಡಿಯೋ ಮಾಡೋದು. ಇಲ್ಲಿಂದ ಬಿಡಿ ಪೂರ್ತಿ ದೇವಸ್ಥಾನದ ಏರಿಯಾ ಎಲ್ಲ ಕಾಣ್ತದೆ ಎಷ್ಟು ಚೆನ್ನಾಗಿ. ನೀವು ಎಲ್ಲರೂ ಕುಟುಂಬ ಸಮೇತ, ದೋಸ್ತರ ಸಮೇತ ಬಂದು ದೇವರ ದರ್ಶನ ಮಾಡ್ಕೊಂಡು ಹೋಗ್ರಿ. ಇಲ್ಲಿಗೆ ನಾ ಈ ವಿಡಿಯೋ ಮುಗಿಸ್ತೀನಿ. ಧನ್ಯವಾದಗಳು, ಸಪೋರ್ಟ್ ಮಾಡಿ.